ಕರ್ನಾಟಕದ ಅತ್ಯಂತ ಸುಂದರ ತಾಲೂಕುಗಳಲ್ಲಿ ಒಂದು. ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ, ಮಲಪ್ರಭಾ ನದಿಯ ಉಗಮ ಸ್ಥಾನ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುಣ್ಯಭೂಮಿ, ಐತಿಹಾಸಿಕ ಕದಂಬರ 2ನೇ ರಾಜಧಾನಿ ಹಲಸಿ ಇರುವಂತಹ ತಾಲೂಕು. ಅದುವೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಖಾನಾಪುರ ತಾಲೂಕು. ಇವತ್ತು ಪ್ರಕೃತಿ ಇಷ್ಟೊಂದು ಸ್ವರ್ಗ ಕೊಟ್ಟರು ಇಲ್ಲೇನಾಗ್ತಾ ಇದೆ? ರಸ್ತೆಗಳು ಸಂಪೂರ್ಣವಾಗಿ ನರಕ ದರ್ಶನ ಮಾಡಿಸ್ತಾ ಇವೆ. MLA ಅವರ ಮಾಹಿತಿ ಪ್ರಕಾರ 61ಕ್ಕಿಂತ ಹೆಚ್ಚು ರಸ್ತೆಗಳು ನಿರ್ಮಾಣ ಆಗಬೇಕಿವೆ. ಪ್ರಮುಖವಾಗಿ ಬೇಕ್ವಾಡ್ ಇಟ್ಗಿ ಕ್ರಾಸ್ ಸ್ಟೇಟ್ ಹೈವೇ, ಔರೋಳಿ ಬಿಳಿಕಿ ಡಿಸ್ಟಿಕ್ ಮೈನ್ ರೋಡ್, ಮುಗುಳಿಹಾಳ್ ಗಂದಿಗ್ವಾಡ್ ಸ್ಟೇಟ್ ಹೈವೇ, ಕೊಡಚಾಡ್ ಚಾಪ್ಗಾಂವ್ ಸಂಪರ್ಕ ಕಲ್ಪಿಸುವಂತಹ ಸ್ಟೇಟ್ ಹೈವೇ ನಂಬರ್ 30 ಹಾಗೂ ಖಾನಾಪುರ ತಾಲೂಕಿನ ಪ್ರಮುಖ ಬೀದಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಖಾನಾಪುರ ತಾಲೂಕಿನ ನಗರದ ರಸ್ತೆಗಳು. ಇದರಿಂದ ಸಮಸ್ಯೆ ಅನುಭವಿಸ್ತಾ ಇರೋರು ರೈತರು, ದಿನನಿತ್ಯ ಶಾಲೆಗೆ ಹೋಗುವಂತಹ ಮಕ್ಕಳು, ಹೊಟ್ಟೆಪಾಡಿಗೋಸ್ಕರ ಬೀದಿ ಅಲಿದು ವ್ಯಾಪಾರ ಮಾಡುವಂತಹ ಕೂಲಿ ಕಾರ್ಮಿಕರು, ದಿನನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವಂತಹ ಬಸ್ಗಳು. ನನ್ನ ಕಾಡುವ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಷ್ಟೊಂದು ಐತಿಹಾಸಿಕ ಹಿನ್ನೆಲೆ ಇರುವ ತಾಲೂಕಿಗೆ ಈ ಗತಿ ಯಾಕ? BJP MLA ಆರೀಶ್ ಬಂದರು, ಅಧಗತಿನ. ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ MLA ಇದ್ದಾಗೂ ಅಧಗತಿನ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಮರೀಚಿಕೆ ಆಗೈತಿ. ನನ್ನದು ಕಾಡುವ ದೊಡ್ಡ ಕ್ವಶನ್ ಏನಪ್ಪ ಅಂತಂದ್ರೆ, ಸಂಸದರಂತೂ ಆರೀಶ್ ಬಂದ್ಮೇಲೆ ಈ ಕಡೆ ತಲೆನ ಹಾಕಿಲ್ಲ. ಅದರ ಜೊತೆ ಶಾಸಕರಿದ್ರ ಬಗ್ಗೆ ಧ್ವನಿ ಎತ್ತಾರ, ಅದಂತೂ ಕೇಳಂಗೇ ಇಲ್ಲ. ಅತ್ಯಂತ ದೊಡ್ಡ ಪ್ರಶ್ನೆ ಏನಂತಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಸ್ತೆ ಸಚಿವರು ನಮ್ಮ ಜಿಲ್ಲೆಯವರು ಇದ್ದರೂ ಕೂಡ ಖಾನಾಪುರ ತಾಲೂಕಿನ ರಸ್ತೆಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡೋದ್ರಾಗ ಇಷ್ಟೊಂದು ತಾರತಮ್ಯ ಯಾಕೆ? ಖಾನಾಪುರ ತಾಲೂಕು ಈ ಜಿಲ್ಲೆ ಭಾಗ ಅಲ್ಲೇನು? ಸ್ನೇಹಿತರೆ, ನಮಗೆ ರಾಜಕೀಯ ಪಕ್ಷ ಮುಖ್ಯವಲ್ಲ, ಖಾನಾಪುರ ತಾಲೂಕು ಅಭಿವೃದ್ಧಿ ಆಗೋದು ಮುಖ್ಯ. ಎಲ್ಲಿವರೆಗೆ ನೀವು ಪ್ರಶ್ನೆ ಮಾಡೋಂಗಿಲ್ಲ ಅಲ್ಲಿವರೆಗೆ ತಾಲೂಕು ಬದಲಾಗಂಗಿಲ್ಲ. ಮುಂದಿನ ಸಲ ಅದರೊಬ್ಬ ಒಳ್ಳೆಯ ಯುವ ನಾಯಕನನ್ನು ಆಯ್ಕೆ ಮಾಡಿರಿ. ನಿಮ್ಮ ಕಡೆ ರಸ್ತೆಗಳ ಪರಿಸ್ಥಿತಿ ಹೆಂಗೆ ಅದಾವಪ್ಪ? ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿರಿ.